ಯಾಕಲ್ಲೇ ನಿಂತ್ಬಿಟ್ಟೆ? ಹತ್ರ ಬಾ. ನನ್ನ ಹತ್ರ ಯಾಕೆ ನಾಚಿಕೆ? ನಾನೇನು ಹೊಸಬನ? ಯಾಕೆಷ್ಟು ಮೌನವಾಗಿದ್ದೀಯ? ನಿನ್ನೆ ಪ್ರೀತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾ ಇದೀಯ? ಮುಸುಕ್ ತೆಗೆದ್ರೆ ಚಂದ್ರ ನಾಚ್ಕೊಂಡು ಓಡೋಗ್ಬಿಡ್ತಾನ? ಅಥವಾ ಮಾತಾಡಿದ್ರೆ ಮುತ್ತಿನ ಮೇಲೆ ಸುರಿದೋಗುತ್ತ? ನೀನ್ ಬೇಕಾದ್ರೆ ಹೀಗೆ ಬೆಳಿಗ್ಗೆವರೆಗೂ ಬೊಂಬೆ ತರ ಇದ್ಬಿಡ್ತೀಯೇನೋ. ಆದ್ರೆ ನನಗ್ ಮಾತ್ರ ನಿನ್ನ ಅಂದವಾದ ಮುಖಾನ ಒಂದು ಕ್ಷಣ ಕೂಡ ನೋಡದೆ ಇರೋಕ್ಕಾಗಲ್ಲ. ನಾನು ನೀನಾ? ಮೊದಲನೇ ರಾತ್ರಿ ನಿಮ್ ರೂಮ್ಗೆ ನಾನಲ್ದೆ ಮತ್ತೆ ಯಾರು ಬರ್ತಾರೆ? ಗಂಗಾ ಎಲ್ಲಿ? ಗಂಗಾ? ಯಾವ ಗಂಗಾ? ನನ್ನ ಹೆಂಡತಿ. ಅಂದ್ರೆ ನನ್ನ ಹೆಸರು ಬದಲಾಯಿಸಿದೀರಾ? ಇಲ್ಲ, ನನ್ನ ಕೈ ಹಿಡಿದಿರೋ ಹೆಂಡತಿ ಹೆಸರು ಅದು. ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡಿರೋ ಸಂಗಾತಿ ಅವಳು. ಎಲ್ಲಿ ಗಂಗಾ? ಶಾಬಾಷ್, ಅದ್ಭುತವಾಗಿ ನಟಿಸ್ತಾ ಇದ್ದೀರಾ. ನಟಿಸಿರೋದು ನಾನಲ್ಲ, ನೀನು. ಮೋಹನ್, ಆರ್ ಯು ರಿಯಲಿ ಸೀರಿಯಸ್? ನೀನು ಮತ್ತು ನಮ್ಮ ತಂದೆ ಇಬ್ರು ನನಗ್ ಮೋಸ ಮಾಡಿದೆ. ನಾನಾ? ಮೋಸನ? ಖಂಡಿತವಾಗ್ಲು. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು, ನಿಮ್ಮ ದುಡ್ಡಿಗೋಸ್ಕರ ನನ್ನ ತಂದೆ ಇಬ್ರು ಸೇರಿ ನಾಟಕ ಆಡಿ ನನ್ನನ್ನು ಮುಟ್ಟಳ್ಳ ಮಾಡಿದ್ರಿ. ನೀವೇನ್ ಹೇಳ್ತಿರೋದು ನನ್ಗೊಂದು ಅರ್ಥವಾಗ್ತಿಲ್ಲ. ಅರ್ಥವಾಗ್ಲಿಲ್ವಾ? ಇದೇ ತಿಂಗಳ 14ನೇ ತಾರೀಕು ನಮ್ಮ ಆಯಮ್ಮನ ಮೊಮ್ಮಗಳು ಗಂಗಾನ ನಾನ್ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡೆ. ಮೋಹನ್, ಇದು ನಿಜನಾ? ಅಪ್ಪ ಅಪ್ಪ, ಎಲ್ಲಿ ನನ್ನ ಹೆಂಡತಿ? ಯಾಕೆ ನಾನು ರೂಮ್ನಲ್ಲಿಲ್ವಾ? ನೋ, ಅವಳ ಬಗ್ಗೆ ನಾನು ಕೇಳ್ತಾ ಇಲ್ಲ. ನಾನು ಕೈ ಹಿಡಿದ ಹೆಂಡತಿ ನನ್ನ ಗಂಗಾ ಎಲ್ಲಿ? ಅವಳು ಎಲ್ಲಿ ಮರೆ ಮಾಡಿಟ್ಟಿದ್ದೀರಿ? ನಾನು ಯಾಕೆ ಮರೆ ಮಾಡ್ಲಪ್ಪ? ಆ ಗಂಗಾ ಮಾತೇನೆ ತನ್ನ ಮಟ್ಲದ್ ಮರೆ ಮಾಡ್ಕೊಂಡ್ಬಿಟ್ಲು. ಏನ್ ಹೇಳ್ತಾ ಇದ್ದೀರಪ್ಪ? ಸತ್ತೋದ್ಲು. ಸುಳ್ಳು. ನನಗೂ ನಿಜ. ಅವತ್ತೇ ಈ ವಿಷಯ ಹೇಳ್ಬೇಕು ಅಂತಿದ್ದೆ, ಆದ್ರೆ ಹೆಂಡತಿ ಸತ್ತೋದ್ಲು ಅನ್ನೋ ವಿಷಯ ಕೇಳಿ ಎಲ್ಲಿ ನಿನ್ನ ಎದೆ ಹೊಡೆದೋಗುತ್ತೋ ಅಂತ ಹೆದರಿ ವಿಷಯ ಮುಂಚೆನೆ ಹೇಳಿಲ್ಲ. ಅದಕ್ಕೆ ನೀನು ಪ್ರೀತಿಸಿದ ಭಾನುನ ಅದೇ ಲಗ್ನದಲ್ಲಿ ಮದುವೆ ಮಾಡಿಬಿಟ್ಟು ಆಮೇಲೆ ವಿಷಯ ಹೇಳಿದ್ರು ಪರವಾಗಿಲ್ಲ, ದುಃಖ ತಡ್ಕೊಳ್ಳೋ ಶಕ್ತಿ ನಿನಗೆ ಬಂದೇ ಬರುತ್ತೆ ಅಂತ ಹೇಳಿ ಮುಂಚೆನೆ ತಿಳಿಸ್ತಿಲ್ಲಪ್ಪ. ನನ್ನ ಮೇಲೆ ನಿಮಗೆ ಎಷ್ಟೊಂದು ಅಕ್ಕರೆ ನೋಡಿ. ನೀವೊಬ್ಬ ಮನುಷ್ಯರ? ಹಣದಾಸೆ ಬೆನ್ನ ಹತ್ತಿರೋ ಭೂತ. ನಿಮ್ ಹಂಚಿಕೆ ನೆರವೇರೋಕೆ ಆ ಬಡಪಾಯಿ ಗಂಗಾ ಎಲ್ಲ ಅಡ್ಡ ಬರ್ತಾಳು ಅಂತ ಅವಳನ್ನ ನೀವೇ ಕೊಂದಿದ್ರು ಆಶ್ಚರ್ಯ ಇಲ್ಲ. ನಾನ್ಯಾಕೆ ಕೊಲ್ಲಕ್ ಹೋಗ್ಲು? ನಾನೇನಂತ ಕಟ್ಕ ಏನೋ ಮಾತಿಗೆ ಬಂದು ಭಾನುಗೂ ನಿನಗೂ ಮದುವೆ ನಿಶ್ಚಯವಾದ ವಿಷಯನ ಅವಳ ಹತ್ರ ಹೇಳದ್ನಪ್ಪ. ಏನೋಮ್ಮ, ಈ ತಿಂಗಳು 30ನೇ ತಾರೀಕು ಭಾನುಗೂ ಅವನಿಗೂ ಮದುವೆ ಆಗ್ಬೇಕಾಗಿತ್ತು, ಆದ್ರೆ ಅವನ ಆತುರದಿಂದ ನಿನ್ ಕುತ್ತಿಗೆ ತಾಳಿ ಬಿತ್ತು, ಅವಳು ಕುತ್ತಿಗೆ ನೇಣು ಬಿತ್ತು ಅಂತ ಬಾಯಿ ತಪ್ಪಂದ್ಬಿಟ್ಟಪ್ಪ. ಅಷ್ಟಕ್ಕೆ ಅವಳು ಅಯ್ಯೋ ಹಾಗಿತ್ತು ಅಂತಂದ್ರೆ ಅವರು ಭಾನುನೇ ಮದುವೆ ಆಗ್ಲಿ, ಅವ್ರ ಸುಖನೇ ಮುಖ್ಯ ಅಂತ ಹೇಳಿ ರೈಲಿಂದ ಧುಮಕಕ್ಕೆ ನೋಡಿದ್ಲು. ಬೆಡ ಅಂತ ತಡೆದೆ. ನಾನೇನು ಅವನು ತಡೆಯೋದಕ್ಕೆ ಸಾಧ್ಯವೇ? ನಾನು ಬಿದ್ದು ಹೋಗ್ತಿದ್ದೆ, ಆದ್ರೆ ಅವಳು ಬಿದ್ದೇ ಬಿಟ್ಲು ಕಣೋ. ಇಲ್ಲ, ನನಗೂ ಭಾನುಗೂ ಮದುವೆ ನಿಶ್ಚಯವಾಗಿದ್ದು ಗಂಗಾಳಿಗೆ ಮೊದಲೇ ಗೊತ್ತಿತ್ತು. ಅವಳು ಹಾಗೆಲ್ಲ ಆತ್ಮಹತ್ಯೆಗೆ ಪ್ರಯತ್ನಿಸೋಕ್ ಸಾಧ್ಯವೇ ಇಲ್ಲ. ಇಲ್ಲ, ನೀವು ಮಾಡ್ತಿರೋ ಪಾಪನ ಮುಚ್ಚಿಡೋಕೆ ಹೇಳ್ತಿರೋ ಕಟ್ಟು ಕತೆ. ಯಾವುದೋ ಪಾಪ? ನಮ್ಮ ಮನೆ ಒಳಗೆ ಎಕ್ಕತ್ತಿತ್ತು ಎಂಜಲ್ ತಿನ್ಕೊಂಡ್ ಬಿದ್ದಿರೋ ಆಯಾ ಮೊಮ್ಮಗಳನ್ನ ಮದುವೆ ಆಗ್ತೀನಿ ಅಂತ ಪತ್ರ ಬರ್ದಾಗ ಆ ಕ್ಷಣವೇ ಅವಳು ಕುತ್ತಿಗೆ ಹೆಚ್ಚಿ ನಾ ಸಾಯಿಸ್ಲಿಲ್ಲ ನೋಡು. ಅದೇ ನಾನು ಮಾಡಿದ ಪಾಪ, ಅದೇ ನಾನು ಮಾಡಿದ ಪಾಪ. ಎಂಥ ದೊಡ್ಡ ಸಂಬಂಧ ಅದು! ನೀನ್ ಪ್ರೀತಿಸಿ ಮದುವೆ ಆಗ್ಬೇಕು ಅನ್ನೋ ಹೆಣ್ಣನ್ನೇ ಲಗ್ನ ಮಾಡೋಕ್ಕೋಸ್ಕರವಾಗಿ ಮುಹೂರ್ತ ನಿಶ್ಚಯ ಮಾಡ್ಕೊಟ್ಟು ಕೊನೆ ಗಳಿಗೆಲಿ ಗತಿಗೆಟ್ಟಿ ಯಾವುದೋ ನಾಯಿ ತೋರಿಸಿ ಅಪ್ಪ ಇವಳೇ ನಿಮ್ಮನೆ ಸೊಸೆ ಅಂತ ಹೇಳಿದಾಗ ತೊಲಗಾಚೆ ನಾಯಿ ಅಂತ ನಾ ಹೇಳಿಲ್ಲ ನೋಡು. ಅದೇ ನಾನು ಮಾಡಿದ ಪಾಪ, ಪಾಪ, ಪಾಪ. ನಮ್ಮಂತಸ್ತೇನು ಅವಳಂತಸ್ತೇನು ಮಾಡಬಾರ್ದೆಲ್ಲ ನೀನೇ ಮಾಡಿ ನನ್ನೇ ಮೋಸ್ಕರ ಅಂತ ಬೊಗಳ್ತಾ ಇದೀಯಾ? ನಿನ್ನ ಬಾಬಾ, 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 ಏನಾಯ್ತು ಬಾಬಾ? ಏನಾಯ್ತು ಹೇಳಿ? ಡಾಕ್ಟರ್ ಫೋನ್ ಮಾಡಿ. ಅವ್ರು ಮಾಡಿರೋ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ.
ಹೆಂಗೈತವ? ಚೆನ್ನಾಗಿದ್ಯಾ? ಇನ್ನು ಹುಸಿ ಕುಡಿಯವ. ಬರೋ ತಾಳಿ ಐತಿ. ನಿನ್ ಗಂಡ ಯಾರು ಅಂತ ಕೇಳಿದ್ರೆ ನಿನಗೆ ಹೇಳಕ್ ಬರಾಕಿಲ್ಲ. ನಿನ್ ಹೆಸರು ನನಗೆ ಮರ್ತೋಗಿತ್ತೇನವ? ನಿನ್ಗೇನು ಗೊತ್ತಿಲ್ವಾ? ಹೊಸಿ ಗಟ್ಟಿ ಮಾಡ್ಕೊಳಕ್ ಪ್ರಯತ್ನ ಮಾಡವ. ನಿನ್ನ ಅಪ್ಪ ಅಮ್ಮ ಯಾರು? ನಿನ್ನ ಅಪ್ಪ ಅಮ್ಮ ಯಾರು? ನೀನೇ. ನಾನಾ? ಹ್ಮ್, ನಾನು ನಿನ್ನ ಅಪ್ಪಯ್ಯ ಇದ್ದಂಗೆ. ಆದ್ರೆ ನೀನ್ ಹೆತ್ತವರು ಯಾರು ಅಂತ. ಏನ್ ರಾಮಣ್ಣ, ಯಾಕೆ ಹಿಂಗ್ ಕೇಳ್ತೀಯ? ಒಂದೇ ಸಮ ಹುಡ್ಗಿನ ನದಿಯಾಗ ಬಿದ್ದು ಪೆಟ್ಟು ಬಿದ್ದು ನೆಪ್ಪೆ ಹೊಂಟೋಗದೆ. ಏನೋ ದೇವ್ರ ದಯದಿಂದ ನಿನ್ ಕೈ ಸಿಕ್ಕಿದ್ಲು, ನೀನ್ ಕಾಪಾಡ್ದೆ. ಯಾರೋ ಏನು, ಅವಳಿಗೆ ಜಪ್ತಿ ಬರೋ ಗಂಟ ಇಲ್ಲೇ ಇರ್ಲಿ. ಅವಳು ಕಡೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗೋ ಗಂಟ ನನ್ನ ಮನೇಲೇ ಇರ್ಲಿ. ಸರಿಯಾದ್ದೇ ಹೇಳಿದ ರಾಮಣ್ಣ. ನಿನ್ ಮಗಳು ಆ ಕಾವೇರಿ ತಾಯಿ ಪಾಲಾದ್ಮೇಲೆ ನೀನೂ ಒಂಟಿಯಾಗಿದ್ದೆ. ನಿನ್ಗೂ ಜೊತೆ ಇದ್ದಂಗ ಆಯ್ತದೆ. ಹೌದೌದು, ನನ್ ಮಗಳು ಬದುಕಿದ್ದಿದ್ರೆ ಹಿಂಗೆ ಇರ್ತಿದ್ಲು. ಅವಳು ತನ್ನ ಮಗಳೊಳಗೆ ಹಾಕೊಂಡು ಕಾವೇರಿ ತಾಯಿನೇ ಇವಳನ್ನು ನಂಗೆ ಕೊಟ್ಟವಳೆ. ಇವತ್ತಿನಿಂದ ಇವಳನ್ನ ಕಾವೇರಿ ಅಂತ ಕರಿತೀನಿ. ಅರ್ಥ ಆಯ್ತೇನವಾ? ಇವತ್ತಿಂದ ನಿನ್ ಹೆಸರು ಕಾವೇರಿ ಅಂತ. ಸರಿ. ಏನವ್ವ, ಒಂದೇ ಜುಂಕಿ ಐತೆ, ಇನ್ನೊಂದೇನಾಯ್ತು? ಎಲ್ಲೋಯ್ತೋ ಗೊತ್ತಿಲ್ಲ. ಅವಯ ಅಂದಾಗ ನೀರಿಂದ ಎತ್ಕೊಂಡ್ ಬಂದಾಗ ನಾನೇ ಕಣ್ಣಾರೆ ನೋಡಿ ಎರಡು ಜುಂಕಿಯ. ಅವ್ವ ಅವ್ವ, ಇದೇ ಸಲ ಜುಮ್ಕಿ ಹಾಕೊಂಡು ಸಂಜೆ ಲೋಕತ್ತಿದ್ದಲ್ಲವಾ? ಸುಮ್ಕಿರಲೆ ಎಂಪಿ, ಜುಂಕಿ ತಗೊಂಡಿದ್ರೆ ತಂದ್ ಮಡಗು. ಅಯ್ಯ, ಅಲ್ಲೋಗಿಲ್ಲೋಗ್ ನಾನೇ ನಿನ್ ಕಣ್ಣು ಬಿದ್ದೇನ್ ಮಾವ. ಈ ಜನ ಬತ್ತವ್ರೆ, ಯಾರ್ ತಗೊಂಡವ್ರೇನೋ ನಂಗೇನ್ ಗೊತ್ತು. ಹಂಗಂತ ನಿನ್ ಮಗನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ನೋಡುವ. ಎಲ್ಲೋ ಒಂದ್ ಜುಮ್ಕಿ ಬಿದ್ದಿತ್ತಪ್ಪ. ನಾನ್ ಭದ್ರವಾಗಿರೋ ನಾನ್ ಹೇಳಿ ತಗೊಂಡ್ ಮಾಡ್ಕೊಂಡೆ. ನಂಗೇನ್ ಗೊತ್ತಿ ಬಿಡುವೆ ಅಂತೇಳಿ. ಯಾರು ಕಾಣೆ ಜುಮ್ಕಿ. ಎಷ್ಟು ಹುಟ್ಟುಗುಣ ಸುಟ್ರು ಹೋಗುದು. ಕಡೆಗೂ ತೋರ್ಸ್ಬಿಟ್ಟಲ್ಲ ನಿನ್ ತಿರ್ಪೆ ಬುದ್ಧಿನ. ತಿರ್ಪೆ ಬುದ್ಧಿನ? ನಾನ್ ಯಾಕೆ ತಿರ್ಕೊಳ್ಳೋದೇನೋ? ನನ್ ಗಂಡ ದುಬೈಗೆ ಹೋಗವ್ನೆ. ಅವ್ನ್ ನಾನ್ ಕೇಳಿದ್ದನ್ ತಂದ್ಕೊಡ್ತವ್ನೆ. ಅವ್ನ್ ಬಂದಾಗ ನೀವೆಲ್ಲ ಏಟೊಂದ್ ಮರ್ಯಾದೆ ಕೊಡ್ತೀರಿ, ನಾನು ನೋಡೇ ಬಿಡ್ತೀನಿ. ತಂದ್ಕೊಡ್ತಾನೆ ಒಂದ್ ಮಡಗು ಜುಂಕಿನ. ಅಯ್ಯ, ತಂದ್ಕೊಬಿಡ್ತೀರವ, ಅದೇನು ಬಡ್ಕೊತೀರಿ? ಜುಂಕಿ ಜುಂಕಿ ಬಿಡೋ ಜಾಗವ. ಮಾಡೋ ತಪ್ಪು ಮಾಡ್ಬಿಟ್ಟು ದಿಮಾಕ್ ನೋಡು. ಕಾವೇರಿ, ಆ ಇನ್ನೊಂದನ್ನು ತಕ್ಕೊಡ್ತಾಯಿ. ಇಂಥವ್ರ ನೀಚ ದೃಷ್ಟಿ ಯಾವತ್ತೂ ಅದ್ರ ಮ್ಯಾಗ ಇರ್ತೈತಿ. ಯಾರಿಗ್ ಗೊತ್ತು ಯಾವತ್ತು ಏನು ಅಂತ ಅದ್ಭುತ ಇರ್ತಿ. ಜಗತ್ನಲ್ಲಿ ಹಂಗ ಬಾ ದಾರಿಗೆ. ಇದು ಎಲ್ರೂ ಕೇಳಿ, ಇವತ್ತಿನಿಂದ ಇವಳು ನನ್ನ ಮಗಳ ಕಾವೇರಿ. ಗಂಟೆಗೆ ಯಾರಾದ್ರೂ ಹೋದ್ರು ಕಾಲು ಮುರಿದು ಬಿಡ್ತೀನಿ, ಎಚ್ಚರ. ಪ್ರಾಣಕ್ಕೇನು ಅಪಾಯ ಇಲ್ಲಮ್ಮ. ಈ ಆಯಿಂಟ್ಮೆಂಟ್ ಅನ್ನ ದಿವಸ ಮೈಗಚ್ಚಿ ಸ್ನಾನ ಮಾಡಿ. ಏನು ಒಂದು ಅನುಮಾನ ಡಾಕ್ಟರ್, ಏನು ಮೈಗೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಬೇಕೆ ಅಥವಾ ಸ್ನಾನ ಮಾಡಿಸಿದ್ಮೇಲೆ ಮೈಗೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೇನೆ? ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಫಿಸಿಯೋಥೆರಪಿಸ್ಟ್ ನ ಕನ್ಸಲ್ಟ್ ಮಾಡಿದ್ರೆ? ಐ ವಿಲ್ ಸ್ಪೀಕ್ ಟು ಡಾಕ್ಟರ್ ಶರ್ಮಾ. ಥ್ಯಾಂಕ್ ಯು. ರಾಘವಯ್ಯನವರೇ, ನೀವು ಬಹಳ ಅದೃಷ್ಟವಂತರು. ನಿಮ್ ಮಗ ಸೊಸೆ ಇಬ್ರು ಡಾಕ್ಟ್ರು. ಅವ್ರ ಆರೈಕೆಯಲ್ಲಿ ನೀವು ಖಂಡಿತ ಗುಣ ಆಗ್ತೀರ. ಬರ್ತೀನಿ, ನಾನು ಬರ್ತೀನಮ್ಮ. ನಮಸ್ಕಾರ. ಸುಬ್ಬಣ್ಣ ಅವರೇ, ನೀವು ಡಾಕ್ಟರ್ ಹೇಳ್ದಾಗೆ ನೋಡ್ಕೋಬೇಕು. ನೀನ್ ಅದ್ ನನಗೆ ಹೇಳ್ಬೇಕೇನಮ್ಮ? ನೀನ್ ಈ ಮನೆಗೆ ಬರೋಕ್ ಮುಂಚಿಂದ ನಾನು ಅದೇ ತಾನೇ ಮಾಡ್ತಾ ಇದ್ದೀನಿ. ನಾನು ಇವರಿಗೆ ಬಲಗೈ ಇದ್ದ ಹಾಗೆ. ಹೌದ್ಕೊನು ಮುತ್ತಾಳ, ಆದ್ರೆ ಅದೇ ಕೈಗೆ ಲಕ್ಕೋ ಹೊಡೆದಿದೆಯಲ್ಲೋ. ವಿನಾಯಕನ ಮದುವೆಗೆ 108 ವಿಘ್ನಗಳು ಅನ್ನೋ ಹಾಗೆ ಲಕ್ವ ಹೊಡೆದಿರೋದು ನಿನ್ ಕೈಗಲ್ಲ ಭಾವ. ನನ್ನ ಮದುವೆಗೆ